ಉಪಸಮರದಲ್ಲಿ ಬಿಜೆಪಿಗೆ ಜೆಡಿಎಸ್ ಕುಮಾರಸ್ವಾಮಿ ಬಲ. ಪ್ರಚಾರ ಕಣಕ್ಕೆ ಈಗ ಕುಮಾರಸ್ವಾಮಿ ಧುಮುಕಲು ಡೇಟ್ ಫಿಕ್ಸ್. ಉಪಸಮರದಲ್ಲಿ ಬಿಜೆಪಿಗೆ ಜೆಡಿಎಸ್ ಕುಮಾರಸ್ವಾಮಿ ಬಲ. ಪ್ರಚಾರ ಕಣಕ್ಕೆ ಧುಮುಕೋದಕ್ಕೆ ಕುಮಾರಸ್ವಾಮಿ ಡೇಟ್ ಫಿಕ್ಸ್ ಆಗಿದೆ. ಬಿಜೆಪಿ ಆಹ್ವಾನವನ್ನ ಒಪ್ಪಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಎಚ್ಡಿಕೆ. ಏಪ್ರಿಲ್ 4ರಂದು ದಾವಣಗೆರೆಯಲ್ಲಿ ದಕ್ಷಿಣದಲ್ಲಿ ಕುಮಾರಸ್ವಾಮಿ ಪ್ರಚಾರ ಮಾಡುತ್ತಾರೆ. ಏಪ್ರಿಲ್ 5ನೆಯ ತಾರೀಕು ಬಾಗಲಕೋಟೆಯಲ್ಲಿ ಕುಮಾರಸ್ವಾಮಿ ಪ್ರಚಾರ ಮಾಡುತ್ತಾರೆ. ದಾವಣಗೆರೆ ಬಾಗಲಕೋಟೆ ಉಪಸಮರ ದೋಸ್ತಿಗಳಿಗೆ ಪ್ರತಿಷ್ಠೆ ಇದು. ಜೊತೆಗಲ್ಲಿ ಹೋರಾಡಿ 2 ಕ್ಷೇತ್ರ ಗೆಲ್ಲೋದಕ್ಕೆ ಈಗ ಎನ್ಡಿಎ ತಂತ್ರ ರೂಪಿಸುತ್ತಿದೆ. ಜೆಡಿಎಸ್ ಜೊತೆಗೆ ಮೈತ್ರಿಯಿಂದ ಎನ್ಡಿಎಗೆ ಗೆಲುವಿನ ಹಾದಿ ಸುಲಭಾನ. ಗೆಲುವಿಗಾಗಿ ಒಗ್ಗಟ್ಟು ಪ್ರದರ್ಶಿಸೋಕೆ ರೆಡಿಯಾಗಿದ್ದಾವೆ ಮೈತ್ರಿ ಪಕ್ಷಗಳು. ಉಪಸಮರದಲ್ಲಿ ಬಿಜೆಪಿಗೆ ಕುಮಾರಸ್ವಾಮಿ ಬಲ. ಪ್ರಚಾರ ಕಣಕ್ಕೆ ಧುಮುಕೋದಕ್ಕೆ ಈಗ ಡೇಟ್ ಫಿಕ್ಸ್ ಆಗಿದೆ. ಕುಮಾರಸ್ವಾಮಿ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಏಪ್ರಿಲ್ 4ನೆಯ ತಾರೀಕು ದಾವಣಗೆರೆ ದಕ್ಷಿಣದಲ್ಲಿ ಕುಮಾರಸ್ವಾಮಿ ಪ್ರಚಾರ ಮಾಡ್ತಾರೆ. ಇನ್ನು ಏಪ್ರಿಲ್ 5ನೇ ತಾರೀಕು ಬಾಗಲಕೋಟೆಯಲ್ಲಿ ಕುಮಾರಸ್ವಾಮಿ ಅವರ ಪ್ರಚಾರ ಇರುತ್ತೆ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಬೈ ಎಲೆಕ್ಷನ್ಗಳು ಈಗ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಜೊತೆಯಲ್ಲಿ ಹೋರಾಡಿ 2 ಕ್ಷೇತ್ರವನ್ನ ಗೆಲ್ಲೋದಕ್ಕೆ ರೆಡಿ ಆಗಿದ್ದಾವೆ ಮೈತ್ರಿ ಪಕ್ಷಗಳು. ಗೆಲುವಿಗಾಗಿ ಒಗ್ಗಟ್ಟು ಪ್ರದರ್ಶಿಸೋಕೆ ಈಗ ಮೈತ್ರಿ ಪಕ್ಷಗಳು ಸಿದ್ಧವಾಗಿದ್ದಾವೆ. ಜೆಡಿಎಸ್ ಜೊತೆಗೆ ಮೈತ್ರಿಯಿಂದ ಎನ್ಡಿಎಗೆ ಗೆಲುವಿನ ಹಾದಿ ಸುಲಭವಾಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಗೆಲುವಿನಿಗೆ ಒಗ್ಗಟ್ಟು ಪ್ರದರ್ಶಿಸೋಕೆ ಈಗ 2 ಮೈತ್ರಿ ಪಕ್ಷಗಳು ಕೂಡ ರೆಡಿಯಾಗಿದ್ದಾವೆ. ಇನ್ನು ಪ್ರಚಾರ ಕಣಕ್ಕೆ ಕುಮಾರಸ್ವಾಮಿ ಧುಮುಕಿದ್ರೆ ಒಂದಷ್ಟು ವೋಟ್ಗಳನ್ನ 2 ಕ್ಷೇತ್ರದಲ್ಲಿಯೂ ಪಡಿಬಹುದು ಅನ್ನುವಂಥ ಲೆಕ್ಕಾಚಾರವಿದೆ. ಬಿಜೆಪಿ ಆಹ್ವಾನವನ್ನ ಒಪ್ಪಿ ಈಗ ಎಚ್ಡಿಕೆ ಪ್ರಚಾರಕ್ಕೆ ಮುಂದಾಗ್ತಾರೆ. ಏಪ್ರಿಲ್ 4ರಂದು ದಾವಣಗೆರೆಯ ದಕ್ಷಿಣಕ್ಕೆ ಬರ್ತಾರೆ. ಅಲ್ಲಿ ಬೈ ಎಲೆಕ್ಷನ್ಗೋಸ್ಕರ ಪ್ರಚಾರ ನಡೆಯುತ್ತೆ. ಇನ್ನು ಏಪ್ರಿಲ್ 5ನೆಯ ತಾರೀಕು ಬಾಗಲಕೋಟೆಯಲ್ಲಿ ಕುಮಾರಸ್ವಾಮಿ ಪ್ರಚಾರ ಮಾಡ್ತಾರೆ. ಶ್ರೀನಿವಾಸ್ ದಾಸಕರಿಯಪ್ಪಗೆ ಬೆಂಬಲವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಚ್ಡಿಕೆ ಪ್ರಚಾರ ನಡೆಸ್ತಾರೆ. ಇನ್ನು ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಕುಮಾರಸ್ವಾಮಿ ಏಪ್ರಿಲ್ 5ನೆಯ ತಾರೀಕು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾರೆ. ಎಚ್ಡಿಕೆ ಪ್ರಚಾರಕ್ಕೆ ಮುಂದಾಗೋದ್ರಿಂದ ಒಂದಷ್ಟು ಮತಗಳನ್ನು ಸೆಳೆಯುವಂತಹ ಸ್ಟ್ರಾಟರ್ಜಿ ಮತ್ತು ಮುಂದಿನ ಚುನಾವಣೆ ಎದುರಿಸೋಕೆ 2 ಪಕ್ಷಗಳು ಮೈತ್ರಿಯಾಗಿದ್ದಾವೆ, ಒಗ್ಗಟ್ಟಾಗಿದ್ದಾವೆ. ಹಾಗಾಗಿ ಎನ್ಡಿಎ ಗೆಲುವು ಸುಲಭ ಆಗುತ್ತೆ ಅನ್ನುವಂತಹ ಮತ್ತೊಂದು ಲೆಕ್ಕಾಚಾರವೂ ಇದೆ. ಜೆಡಿಎಸ್ ಜೊತೆಗೆ ಮೈತ್ರಿಯಿಂದ ಬಿಜೆಪಿಗೆ ಒಂದಷ್ಟು ಸುಲಭದ ಹಾದಿ ಆಗಬಹುದು ಅನ್ನುವಂಥದ್ದು. ಗೆಲುವಿಗಾಗಿ ಈಗ ಒಗ್ಗಟ್ಟು ಪ್ರದರ್ಶಿಸೋಕೆ 2 ಪಕ್ಷಗಳು ಕೂಡ ಮುಂದಾಗಿರುವಂಥದ್ದು. ಒಳಗೊಳಗೆ ಭಿನ್ನಮತಗಳು ಇನ್ನೂ ಶಮನವಾಗದಿದ್ರೂ ಕೂಡ, ಸಾಕಷ್ಟು ಬೇಗುದಿಗಳಿದ್ರೂ ಕೂಡ ಚುನಾವಣೆ ಅಂತ ಬಂದಾಗ ಇಲ್ಲಿ ಗೆಲುವು ಮಾತ್ರ ಪ್ರತಿಷ್ಠೆಯಾಗಿ ಪರಿಣಮಿಸುತ್ತೆ. ಶತಾಯಗತಾಯ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಗೆಲುವು ಸಿಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಲೆಕ್ಕಾಚಾರ ನಡೆದ್ರೆ, ಇನ್ನು ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವಂತಹ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಬಿಜೆಪಿ ಬರಲೇಬೇಕು ಅನ್ನುವಂತಹ ಲೆಕ್ಕಾಚಾರ ಮತ್ತು ಪ್ರಯತ್ನಗಳ ಹಿಂದಿನ ಸ್ಟ್ರಾಟರ್ಜಿಗಳಾಗಿರುತ್ತೆ. ಹಾಗಾಗಿ ಎಚ್ಡಿಕೆ ಏಪ್ರಿಲ್ 4ರಂದು ದಾವಣಗೆರೆ ದಕ್ಷಿಣಕ್ಕೆ ಮತ್ತು ಏಪ್ರಿಲ್ 5ರಂದು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಲಿದ್ದಾರೆ. ಮೈತ್ರಿಯ ಈ ಒಂದು ಲೆಕ್ಕಾಚಾರದಿಂದ ಜೆಡಿಎಸ್ ಜೊತೆಗೆ ಬಿಜೆಪಿ ಮೈತ್ರಿ ಆದ್ರೆ ಎನ್ಡಿಎ ಗೆಲುವಿನ ಹಾದಿ ಸುಲಭವಾಗುತ್ತೆ ಅನ್ನುವಂಥದ್ದು. ಇದು ಉಪಚುನಾವಣೆಯೂ ಹೌದು, ಉಪಸಮರವೂ ಹೌದು. ಆದ್ರೆ ಮುಂದಿನ ಒಂದು ಬಿಗ್ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಟುಕೊಂಡು 2 ಪಕ್ಷಗಳು ಕೂಡ ಸ್ಟ್ರಾಟರ್ಜಿಯನ್ನ ಮಾಡ್ಕೊಳ್ತಾ ಇವೆ. ಒಟ್ಟಾರೆ ಬಿಜೆಪಿಗೆ ಗೆಲುವು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಆ ಕಾರಣಕ್ಕೆ ಈಗ ಎಚ್ಡಿಕೆ ಬಲ ತುಂಬಲಿದ್ದಾರೆ.